ಇತ್ತೀಚೆಗೆ ಉತ್ತರ ಪ್ರದೇಶದ ವಾರಣಾಸಿಯಿಂದ ಕಿಸಾನ್ ಸಮ್ಮಾನ್ ಯೋಜನೆ ನಿಧಿಯ 17ನೇ ಕಂತನ್ನು ಪ್ರಧಾನಿ ಮೋದಿಯವರು ನೇರವಾಗಿ ರೈತರ ಖಾತೆಗಳಿಗೆ ಜಮಾ ಮಾಡಿದರು. ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏರ್ಪಡಿಸಲಾಗಿತ್ತು. ಕೋಲಾರದಲ್ಲಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಂಸದ ಮಲ್ಲೇಶ್ ಬಾಬು, ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕ ರೈತರಿಗೆ ಆತ್ಮಸ್ಥೈರ್ಯ ತುಂಬಲು ಆರ್ಥಿಕ ನೆರವು ಕಲ್ಪಿಸಲಾಗಿದೆ ಎಂದರು. ಟೊಮೆಟೊ ಹಾಕಿದ್ರೆ ಲಾಟ್ರಿ ಹೊಡೆಯುತ್ತೆ, ಲಕ್ಷಾಂತರ ರೂಪಾಯಿ ಬರುತ್ತೆ, ಇಲ್ಲಾಂದ್ರೆ ಏನು ಇರಬೇಕಾಗ್ತದೆ ಅಂತ ಒಂದು ಪರಿಸ್ಥಿತಿ ಇವಾಗ ರೈತರಿಗೆ. ಈ ಒಂದು ಸಮಯದಲ್ಲಿ ನಮ್ಮ ಮೋದಿ ಅವರು ಏನು ಪ್ರತಿ ವರ್ಷ 6,000 ಏನು ಕೊಡ್ತಾರೆ, 6,000 ಅದು ನಿಮ್ಗೆ ಹೆಚ್ಚಲ್ಲ. ಏನಂದ್ರೆ ಒಂದು ಸ್ಥೈರ್ಯ, ಒಂದು ಧೈರ್ಯ ನಿಮ್ಗೆ ಕೊಡ್ತಾರೆ, ನಾವು ಸರ್ಕಾರ ನಿಮ್ಮ ಜೊತೆ ಇದೀವಿ ಅನ್ನೋದು. ಈ ಒಂದು ನಿಟ್ಟಿನಲ್ಲಿ ಅದು ಏನು 6,000 ಕೊಡ್ತಾರೋ ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಇನ್ನೂ ಜಾಸ್ತಿನೂ ಮಾಡ್ಬೋದು. ಯಾಕೆಂದ್ರೆ ಸ್ಟೇಟ್ ಅಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅವ್ರು 4,000 ಹಾಕಿ ಕೊಡ್ತಾ ಇದ್ದಾರೆ. ಬಟ್ ಒಂದು ಒಳ್ಳೆ ದಿನ ಬರುತ್ತೆ ಮುಂದೆ, ನಿಮಗೆ ಇನ್ನ ಮೋದಿ ಸರ್ಕಾರ ಹಿಂಗೆ ನಡ್ಕೊಂಡು ಹೋದ್ರೆ ಇನ್ನ ಜಾಸ್ತಿ ಕೊಡ್ತಾರೆ ಅಂತ ಒಂದು ವಿಶ್ವಾಸ ನನಗಿದೆ. ಮತ್ತೆ ಏನು ಇವಾಗ ಬ್ಯಾಕ್ ಬೋನ್ ಆಫ್ ದ ನೇಷನ್ ಅಂತ ಹೇಳ್ತಾರೆ, ಫಾರ್ಮರ್ ಅಂಡ್ ಸೋಲ್ಜರ್ ಇಸ್ ಬ್ಯಾಕ್ ಬೋನ್ ಆಫ್ ದ ನೇಷನ್. ಹಂಗೆ ನೀವು ಕರೆಕ್ಟ್ ಆಗಿದ್ರೆ ದೇಶನೂ ಚೆನ್ನಾಗಿರುತ್ತೆ ಅಂತ ಒಂದು ಆಸೆ ಇಟ್ಕೊಂಡಿದ್ದೀವಿ. ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ 1 ಲಕ್ಷಕ್ಕೂ ಅಧಿಕ ರೈತರು ನೆರವು ಪಡೆದಿದ್ದಾರೆ ಎಂದು ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಶಿವಾನಂದ ತಿಳಿಸಿದರು. ದೇಶದಲ್ಲಿ ಈ ಗ್ರಾಮಗಳ ಅಭ್ಯುದಯಕ್ಕಾಗಿ ಮತ್ತು ಆರ್ಥಿಕವಾಗಿ ಸಬಲರು ಮಾಡುವಂತದ್ದು ಒಂದು ಹಿಂದುಳಿದ ಏನು ವರ್ಗ ಇದೆ ಅವರ ಅಭಿವೃದ್ಧಿಗಾಗಿ ಮತ್ತು ರೈತರಿಗಾಗಿ ಭಾರತ ಸರ್ಕಾರ ಹಲವಾರು ಮಹತ್ತರವಾದಂತಹ ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಉದಾಹರಣೆಗೆ ಹೇಳೋದಾದ್ರೆ ಮಣ್ಣಿನ ಆರೋಗ್ಯವನ್ನ ಕಾಪಾಡಲಿಕ್ಕಾಗಿ ಪರಂಪರಾಗತ ಕೃಷಿ ಯೋಜನೆಯಡಿ ನೈಸರ್ಗಿಕ ಮತ್ತು ಸಾವಯವ ಕೃಷಿಗೆ ಉತ್ತೇಜನ ನೀಡ್ತಾ ಇದೆ. ಮತ್ತು ಕೃಷಿಯಲ್ಲಿ ಕಾರ್ಮಿಕರ ಕೊರತೆಯನ್ನ ನೀಗಿಸಲಿಕ್ಕಾಗಿ ಮತ್ತು ಸುರಕ್ಷತೆಯ ಒಂದು ದೃಷ್ಟಿಯಿಂದ ಡ್ರೋನ್ಗಳಿಗೆ ಬಳಕೆಗೆ ಪ್ರೋತ್ಸಾಹ ನೀಡ್ತಾ ಇದೆ. ಇದಕ್ಕಾಗಿ ಆಲ್ರೆಡಿ ಈಗ ಸುಮಾರು 300 ಡ್ರೋನ್ಗಳನ್ನ, ಕೃಷಿ ಡ್ರೋನ್ಗಳನ್ನ ಖರೀದಿ ಮಾಡಿ ಎಲ್ಲ ಕೇವಿಕೆಗಳ ಮುಖಾಂತರ ಪ್ರಾತ್ಯಕ್ಷಿಕೆಗಳನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ನಮ್ಮ ಕೇವಿಕೆಯಿಂದಾನೇ ಕಳೆದ ವರ್ಷ ಮತ್ತು ಈ ವರ್ಷ ಸುಮಾರು 500 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಪ್ರಾತ್ಯಕ್ಷಿಕೆಗಳನ್ನ ಹಮ್ಮಿಕೊಂಡಿದ್ದೇವೆ. ಆಮೇಲೆ ಈ PM ಕಿಸಾನ್ ಯೋಜನೆ ಅನ್ನುವಂಥದ್ದು, ಈ ಯೋಜನೆಯಡಿ ಪ್ರತಿಯೊಬ್ಬ ರೈತರಿಗೂ ವರ್ಷಕ್ಕೆ ಸುಮಾರು 6,000ಗಳಷ್ಟು ಮೊತ್ತವನ್ನ 3 ಕಂತುಗಳಲ್ಲಿ ನೀಡಲಾಗ್ತಾ ಇದೆ. ಉದ್ದೇಶ ಇಷ್ಟೇನೆ, ರೈತರಿಗೆ ಸಣ್ಣ ಪುಟ್ಟ ಏನು ಖರ್ಚು ವೆಚ್ಚಗಳಿರ್ತದೆ, ಪರಿಕರಗಳ ಖರೀದಿಯನ್ನು ಮಾಡ್ಲಿಕ್ಕಾಗ್ಬೋದು ಮತ್ತು ರೋಗ ಕೀಟಗಳನ್ನ ಹತೋಟಿ ಮಾಡ್ಲಿಕ್ಕೆ ಬೇಕಾಗ್ತಕ್ಕಂಥ ಔಷಧಿಗಳಾಗ್ಬೋದು, ಆ ಸಣ್ಣ ಪುಟ್ಟ ಒಂದು ಪರಿಕರಗಳನ್ನ ಖರೀದಿ ಮಾಡ್ಲಿಕ್ಕೂ ಸಾಲ ಮಾಡುವಂತದ್ದು ಆಗ್ಬಾರ್ದು, ಅದಕ್ಕೆ ಸ್ವಲ್ಪ ಅನುಕೂಲ ಆಗಲಿ ಅನ್ನುವಂತ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಇದಕ್ಕೆ ವರ್ಷಕ್ಕೆ ಸುಮಾರು 75,000 ಕೋಟಿಯಷ್ಟು ಇವತ್ತು ಸರ್ಕಾರಕ್ಕೆ ಖರ್ಚಾಗ್ತಾ ಇದೆ. ಅದರ ಜೊತೆಗೆ ಈ ಗ್ರಾಮೀಣ ಮಹಿಳೆಯರಿಗೆ ಮತ್ತು ನಿರುದ್ಯೋಗಿ ಯುವಕರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನ ನೀಡಲಿಕ್ಕಾಗಿ PM ವಿಶ್ವಕರ್ಮ ಯೋಜನೆಯನ್ನು ಜಾರಿಗೆ ತಂದಿದೆ. ನಮ್ಮ ಕೇವಿಕೆಯಿಂದಾನೇ ನಾವು ಮಾಲಾಕಾರ ಅಂದ್ರೆ ಪುಷ್ಪ ಜೋಡಣೆ ಮತ್ತು ಪುಷ್ಪ ಅಲಂಕಾರ ಅಂತ ಒಂದು ಟ್ರೇಡ್ ನಲ್ಲಿ ಸಾಕಷ್ಟು ರೈತರಿಗೆ ಆಲ್ರೆಡಿ ತರಬೇತಿಯನ್ನ ನೀಡಿದ್ದೀವಿ. ಇನ್ನು ಮುಂದೆ ಕೂಡ ನೀಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತೀನಿ. ಆಮೇಲೆ ಕಡಿಮೆ ಬಡ್ಡಿ ದರದಲ್ಲಿ ಕೃಷಿ ಖರ್ಚುಗಳನ್ನ ನಿರ್ವಹಣೆ ಮಾಡ್ಲಿಕ್ಕಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ಕೂಡ ಸರ್ಕಾರ ನೀಡ್ತಾ ಇದೆ. ಅದೇ ರೀತಿ ಇವತ್ತು ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಅತಿಯಾಗಿ ಬಳಸಲಾಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಂತೂ ಇನ್ನು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಬಳಸಲಾಗ್ತಾ ಇದೆ. ಇದರಿಂದ ಮಣ್ಣಿನ ಆರೋಗ್ಯ ತುಂಬಾ ಹದಗೆಡ್ತಾಗ್ತಾ ಇದೆ. ಇದನ್ನ ತಡೆಗಟ್ಟಲಿಕ್ಕಾಗಿ ಪರ್ಯಾಯ ಪೋಷಕಾಂಶಗಳ ಬಳಕೆಗೆ ಉತ್ತೇಜನ ನೀಡುವಂತಹ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ PM ಪ್ರಣಾಮ್ ಯೋಜನೆಯನ್ನ ಜಾರಿಗೆ ತಂದಿದೆ. ಹಾಗೇನೆ ಈ ಸಾಂಪ್ರದಾಯಿಕ ಯೂರಿಯಾವನ್ನ ಬದಲಿಸಿ ಅದಕ್ಕೆ ಅಗತ್ಯತೆಯನ್ನ, ಏನು ಯೂರಿಯಾ ನಾವು ಬಳಸ್ತೀವಿ ಅದರ ಅಗತ್ಯತೆಯನ್ನ 50% ಕಡಿಮೆ ಮಾಡ್ಲಿಕ್ಕಾಗಿ ನ್ಯಾನೋ ಯೂರಿಯಾ ಅನ್ನುವಂತ ಗೊಬ್ಬರಕ್ಕೆ ಉತ್ತೇಜನ ನೀಡಲಾಗ್ತಾ ಇದೆ. ಆಮೇಲೆ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿ ಅಧಿಕ ಇಳುವರಿಯನ್ನು ಪಡೆಯಲಿಕ್ಕಾಗಿ ಒಂದು ಸಲ್ಫರ್ ಕೋಟೆಡ್ ಗೋಲ್ಡ್ ಯೂರಿಯಾ ಅಂತ ಅದನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಅದೇ ರೀತಿ ಹಳ್ಳಿಗಳಲ್ಲಿ ಯಾರ ಹತ್ರನೂ ಈ ಭೂ ದಾಖಲೆ ಲಭ್ಯ ಇರೋದಿಲ್ವೋ ಅವರಿಗೆ ಭೂ ಮಾಲೀಕತ್ವ ಒದಗಿಸಲಿಕ್ಕಾಗಿ PM ಸ್ವಾಮಿತ್ವ ಅಂತ ಹೇಳಿ ಒಂದು ಯೋಜನೆ ಅನ್ನು ಜಾರಿಗೆ ನೀಡಲಾಗಿದೆ. ಅದರಲ್ಲಿ ಈ ಡ್ರೋನ್ ಮುಖಾಂತರ ಮ್ಯಾಪಿಂಗ್ ಅನ್ನ ಮಾಡಿ ನಿಜವಾದ ಮಾಲೀಕರಿಗೆ ಅದರ ಹಕ್ಕುಗಳನ್ನ ಕೊಡುವಂತ ಕೆಲಸ ಆಗ್ತಾ ಇದೆ. ಇವತ್ತು ದೇಶದಲ್ಲಿ ಈ ಗ್ರಾಮಗಳ ಅಭ್ಯುದಯಕ್ಕಾಗಿ ಮತ್ತು ಆರ್ಥಿಕವಾಗಿ ಸಬಲರು ಮಾಡುವಂತದ್ದು ಒಂದು ಹಿಂದುಳಿದ ಏನು ವರ್ಗ ಇದೆ ಅವರ ಅಭಿವೃದ್ಧಿಗಾಗಿ ಮತ್ತು ರೈತರಿಗಾಗಿ ಭಾರತ ಸರ್ಕಾರ ಹಲವಾರು ಮಹತ್ತರವಾದಂತಹ ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಉದಾಹರಣೆಗೆ ಹೇಳೋದಾದ್ರೆ ಮಣ್ಣಿನ ಆರೋಗ್ಯವನ್ನ ಕಾಪಾಡಲಿಕ್ಕಾಗಿ
ಪರಂಪರಾಗತ ಕೃಷಿ ಯೋಜನೆಯಡಿ ನೈಸರ್ಗಿಕ ಮತ್ತು ಸಾವಯವ ಕೃಷಿಗೆ ಉತ್ತೇಜನ ನೀಡ್ತಾ ಇದೆ ಮತ್ತು ಕೃಷಿಯಲ್ಲಿ ಕಾರ್ಮಿಕರ ಕೊರತೆಯನ್ನ ನೀಗಿಸಲಿಕ್ಕಾಗಿ ಮತ್ತು ಸುರಕ್ಷತೆಯ ಒಂದು ದೃಷ್ಟಿಯಿಂದ ಡ್ರೋನ್ಗಳಿಗೆ ಬಳಕೆಗೆ ಪ್ರೋತ್ಸಾಹ ನೀಡ್ತಾ ಇದೆ. ಇದಕ್ಕಾಗಿ ಆಲ್ರೆಡಿ ಈಗ ಸುಮಾರು 300 ಡ್ರೋನ್ಗಳನ್ನ ಕೃಷಿ ಡ್ರೋನ್ಗಳನ್ನ ಖರೀದಿ ಮಾಡಿ ಎಲ್ಲ ಕೇವಿಕೆಗಳ ಮುಖಾಂತರ ಪ್ರಾತ್ಯಕ್ಷಿಕೆಗಳನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ನಮ್ಮ ಕೇವಿಕೆಯಿಂದಾನೇ ಕಳೆದ ವರ್ಷ ಮತ್ತು ಈ ವರ್ಷ ಸುಮಾರು 500 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಪ್ರಾತ್ಯಕ್ಷಿಕೆಗಳನ್ನ ಹಮ್ಮಿಕೊಂಡಿದ್ದೇವೆ. ಆಮೇಲೆ ಈ PM ಕಿಸಾನ್ ಯೋಜನೆ ಅನ್ನುವಂಥದ್ದು ಈ ಯೋಜನೆಯಡಿ ಪ್ರತಿಯೊಬ್ಬ ರೈತರಿಗೂ ವರ್ಷಕ್ಕೆ ಸುಮಾರು 6,000ಗಳಷ್ಟು ಮೊತ್ತವನ್ನ 3 ಕಂತುಗಳಲ್ಲಿ ನೀಡಲಾಗ್ತಾ ಇದೆ. ಉದ್ದೇಶ ಇಷ್ಟೇನೆ, ರೈತರಿಗೆ ಸಣ್ಣ ಪುಟ್ಟ ಏನು ಖರ್ಚು ವೆಚ್ಚಗಳಿರ್ತದೆ, ಪರಿಕರಗಳ ಖರೀದಿಯನ್ನು ಮಾಡ್ಲಿಕ್ಕೆ ಆಗ್ಬೋದು ಮತ್ತು ರೋಗ ಕೀಟಗಳನ್ನ ಹತೋಟಿ ಮಾಡ್ಲಿಕ್ಕೆ ಬೇಕಾಗ್ತಕ್ಕಂಥ ಔಷಧಿಗಳಾಗ್ಬೋದು, ಆ ಸಣ್ಣ ಪುಟ್ಟ ಒಂದು ಪರಿಕರಗಳನ್ನ ಖರೀದಿ ಮಾಡ್ಲಿಕ್ಕೂ ಸಾಲ ಮಾಡುವಂತದ್ದು ಆಗ್ಬಾರ್ದು, ಅದಕ್ಕೆ ಸ್ವಲ್ಪ ಅನುಕೂಲ ಆಗಲಿ ಅನ್ನುವಂತ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಇದಕ್ಕೆ ವರ್ಷಕ್ಕೆ ಸುಮಾರು 75,000 ಕೋಟಿಯಷ್ಟು ಇವತ್ತು ಸರ್ಕಾರಕ್ಕೆ ಖರ್ಚಾಗ್ತಾ ಇದೆ. ಅದರ ಜೊತೆಗೆ ಈ ಗ್ರಾಮೀಣ ಮಹಿಳೆಯರಿಗೆ ಮತ್ತು ನಿರುದ್ಯೋಗಿ ಯುವಕರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನ ನೀಡಲಿಕ್ಕಾಗಿ PM ವಿಶ್ವಕರ್ಮ ಯೋಜನೆಯನ್ನು ಜಾರಿಗೆ ತಂದಿದೆ. ನಮ್ಮ ಕೇವಿಕೆಯಿಂದಾನೇ ನಾವು ಮಾಲಾಕಾರ ಅಂದ್ರೆ ಪುಷ್ಪ ಜೋಡಣೆ ಮತ್ತು ಪುಷ್ಪ ಅಲಂಕಾರ ಅಂತ ಒಂದು ಟ್ರೇಡ್ ನಲ್ಲಿ ಸಾಕಷ್ಟು ರೈತರಿಗೆ ಆಲ್ರೆಡಿ ತರಬೇತಿಯನ್ನ ನೀಡಿದ್ದೀವಿ. ಇನ್ನು ಮುಂದೆ ಕೂಡ ನೀಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತೀನಿ. ಆಮೇಲೆ ಕಡಿಮೆ ಬಡ್ಡಿ ದರದಲ್ಲಿ ಕೃಷಿ ಖರ್ಚುಗಳನ್ನ ನಿರ್ವಹಣೆ ಮಾಡ್ಲಿಕ್ಕಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ಕೂಡ ಸರ್ಕಾರ ನೀಡ್ತಾ ಇದೆ. ಅದೇ ರೀತಿ ಇವತ್ತು ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಅತಿಯಾಗಿ ಬಳಸಲಾಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಂತೂ ಇನ್ನೂ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಬಳಸಲಾಗ್ತಾ ಇದೆ. ಇದರಿಂದ ಮಣ್ಣಿನ ಆರೋಗ್ಯ ತುಂಬಾ ಹದಗೆಡ್ತಾಗ್ತಾ ಇದೆ. ಇದನ್ನ ತಡೆಗಟ್ಟಲಿಕ್ಕಾಗಿ ಪರ್ಯಾಯ ಪೋಷಕಾಂಶಗಳ ಬಳಕೆಗೆ ಉತ್ತೇಜನ ನೀಡುವಂತಹ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ PM ಪ್ರಣಾಮ್ ಯೋಜನೆಯನ್ನ ಜಾರಿಗೆ ತಂದಿದೆ. ಹಾಗೇನೆ ಈ ಸಾಂಪ್ರದಾಯಿಕ ಯೂರಿಯಾವನ್ನ ಬದಲಿಸಿ ಅದಕ್ಕೆ ಅಗತ್ಯತೆಯನ್ನು ಏನು ಯೂರಿಯಾ ನಾವು ಬಳಸ್ತೀವಿ ಅದರ ಅಗತ್ಯತೆಯನ್ನ 50% ಕಡಿಮೆ ಮಾಡ್ಲಿಕ್ಕಾಗಿ ನ್ಯಾನೋ ಯೂರಿಯಾ ಅನ್ನುವಂತ ಗೊಬ್ಬರಕ್ಕೆ ಉತ್ತೇಜನ ನೀಡಲಾಗ್ತಾ ಇದೆ. ಆಮೇಲೆ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿ ಅಧಿಕ ಇಳುವರಿಯನ್ನು ಪಡೆಯಲಿಕ್ಕಾಗಿ ಒಂದು ಸಲ್ಫರ್ ಕೋಟೆಡ್ ಗೋಲ್ಡ್ ಯೂರಿಯಾ ಅಂತ ಅದನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಅದೇ ರೀತಿ ಹಳ್ಳಿಗಳಲ್ಲಿ ಯಾರ ಹತ್ರನೂ ಈ ಭೂ ದಾಖಲೆ ಲಭ್ಯ ಇರೋದಿಲ್ವೋ ಅವರಿಗೆ ಭೂ ಮಾಲೀಕತ್ವ ಒದಗಿಸಲಿಕ್ಕಾಗಿ PM ಸ್ವಾಮಿತ್ವ ಅಂತ ಹೇಳಿ ಒಂದು ಯೋಜನೆಯನ್ನು ಜಾರಿಗೆ ನೀಡಲಾಗಿದೆ. ಅದರಲ್ಲಿ ಈ ಡ್ರೋನ್ ಮುಖಾಂತರ ಮ್ಯಾಪಿಂಗ್ ಅನ್ನ ಮಾಡಿ ನಿಜವಾದ ಮಾಲೀಕರಿಗೆ ಅದರ ಹಕ್ಕುಗಳನ್ನ ಕೊಡುವಂತ ಕೆಲಸ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಸುಮಾ, ವಿವಿಧ ಅಧಿಕಾರಿಗಳು ಹಾಗೂ ಇತರ ರೈತ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.